ತುಂಬ ಟೆಕ್ನಿಕಲ್ ಆಗುತ್ತಿದ್ದು. ಇದರ ಪೊಲಿಟಿಕಲ್ ಆ್ಯಂಗಲ್ ಏನಪ್ಪ? ಪಕ್ಷಾತೀತವಾಗಿ ಒಕ್ಕಲಿಗ ನಾಯಕರುಗಳು, ಲಿಂಗಾಯತ ನಾಯಕರುಗಳು ಇದನ್ನು ವಿರೋಧ ಮಾಡಿದ್ರು. ಮುಖ್ಯಮಂತ್ರಿಗಳಿಗೆ ಇದನ್ನು ಒಪ್ಕೊಳ್ಳಬಾರದು ಅಂತ ಪತ್ರ ಬರೆದಾಗ ಅದಕ್ಕೆ ಹಾಕಿದಂಥ ಸಹಿಗಳನ್ನು ನೋಡಬೇಕಾಗಿತ್ತು. ಪಕ್ಷ ಮೀರಿ ಲಿಂಗಾಯತ ನಾಯಕರುಗಳು ವೀರಶೈವ ಲಿಂಗಾಯತ ಮಹಾಸಭಾದ ಬರೆದ ಪತ್ರಕ್ಕೆ ಸಹಿ ಹಾಕಿದ್ರು. ಪಕ್ಷ ಮೀರಿ ಒಕ್ಕಲಿಗ ನಾಯಕರುಗಳು ಒಕ್ಕಲಿಗರ ಸಂಘ ಬರೆದಿದ್ದಂಥ ಪತ್ರಕ್ಕೆ ಸೈನ್ ಹಾಕಿದ್ರು. ಈಗ ಕಾಂಗ್ರೆಸ್ಸಿನ ಒಕ್ಕಲಿಗ ಮತ್ತು ಲಿಂಗಾಯತ ನಾಯಕರುಗಳ ವಿರೋಧ ಇದಕ್ಕೆ ಇಲ್ಲ. ಯಾಕೆ? ನಾನು ಇಂಟ್ರಡಕ್ಷನ್ನಲ್ಲೇ ಹೇಳಿದೆ, ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರೇ ಒಪ್ಕೊಂಡ ಮೇಲೆ ಇವ್ರು ಹೆಂಗೆ ವಿರೋಧ ಮಾಡ್ತಾರೆ? ರಾಹುಲ್ ಗಾಂಧಿ ಹೋದಲ್ಲಿ ಬಂದಲ್ಲಿ ಭಾಷಣ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಿಂದುಳಿದ ವರ್ಗಗಳಿಗೆ, SC ST ಸಮುದಾಯಗಳಿಗೆ ಸರಿಯಾದ ರಿಪ್ರೆಸೆಂಟೇಷನ್ ಸಿಕ್ಕಿಲ್ಲ ಅಂತ. ಹಾಗಿರುವಾಗ ಅವರ ಸಂಖ್ಯೆ ಜಾಸ್ತಿ ಇದೆ ಅಂತ ಹೇಳ್ತಾ ಇರುವ ಹಿಂದುಳಿದ ವರ್ಗಗಳ ಆಯೋಗದ ವರದಿಗೆ ಹೆಂಗ್ರಿ ವಿರೋಧ ಮಾಡ್ತಾರೆ? ಯಾರ ವಿರೋಧವೂ ಇಲ್ಲ ಅಂತ ನೆನ್ನೆನೆ ಸ್ವತಃ DCM DK ಶಿವಕುಮಾರ್ ಅವರೇ ಹೇಳಿದ್ರು. ಒಂದು ಮಾಹಿತಿಯ ಪ್ರಕಾರ ಗುಜರಾತ್ನ ಕಾರ್ಯಕಾರಿಣಿಗೆ ಹೋಗಿದ್ರಲ್ಲ, ಅಹಮದಾಬಾದ್ನ ಕಾರ್ಯಕಾರಿಣಿಗೆ, ಅಲ್ಲಿ DK ಶಿವಕುಮಾರರಿಗೆ ಸೂಚನೆ ಬಂತಂತೆ, ಯಾವ ಕಾರಣಕ್ಕೂ ನೀವು ವಿರೋಧಿಸಬೇಡಿ ಮತ್ತು ಬೇರೆಯವರು ವಿರೋಧಿಸಬಾರದು ಇದನ್ನು ಅಂತ. DK ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಹೇಳಿದ ಮಾತುಗಳನ್ನು ಈಗ ಅವರು ಹೇಳ್ತಾ ಇದ್ದಾರೆ. ಇದು ಜಾತಿ ಗಣತಿ ಅಲ್ಲ, ಜನಗಣತಿ ಅಲ್ಲ, ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ. ಕೇಂದ್ರ ಸರ್ಕಾರದ ನಿಲುವೇ ನಮ್ಮದು ನಿಲುವು, ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು, ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ಸರಿ ಮಾಡ್ತೀವಿ ಅಂತ. ಕೇಳಿಸ್ಕೊಳ್ಳಿ. ನಮ್ಮ ಲಾ ಮಿನಿಸ್ಟರ್ ತಿಳಿಸಿದ್ದಾರೆ, ಯಾವ ಮಂತ್ರಿನೂ ನೋಡಿಲ್ಲ, ಯಾವ ಶಾಸಕರು ನೋಡಿಲ್ಲ, ಯಾರ ವಿರೋಧನೂ ಇಲ್ಲ, ಏನು ಇನ್ನಾರು ಕಣ್ಣೇ ಬಿಟ್ಟು ಯಾರು ನೋಡಿಲ್ಲ. ನಮ್ಮ ಪಕ್ಷದ ನಿಲುವು, ಕೇಂದ್ರ ಸರ್ಕಾರದ ನಿಲುವು ನನ್ನ ನಿಲುವು, ಸರ್ವರಿಗೂ ಸಮಬಾಳು ಸಮಪಾಳು, ಇದು ನಮ್ಮ ಪಕ್ಷದ ನಿಲುವು.